ಪವಿತ್ರ ಕೈಲಾಸ ಪರ್ವತ ಎಷ್ಟು ವಿಶೇಷವೋ ಅಷ್ಟೇ ನಿಗೂಢತೆ ಮತ್ತು ಅಚ್ಚರಿಗಳ ಆಗರ ಕೂಡ. ಕೈಲಾಸ ಪರ್ವತದ ವಿಶೇಷತೆಗಳು ಗೊತ್ತಾ? ಕೈಲಾಸ ಪರ್ವತನ ಶಿವನ ವಾಸಸ್ಥಾನ ಅಂತಾರೆ. ಶಿವ ಧ್ಯಾನಾಸಕ್ತನಾಗಿ ಪಾರ್ವತಿಯೊಂದಿಗೆ ಇಲ್ಲಿ ನೆಲೆಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಇದನ್ನು ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತ ಪರಿಗಣಿಸ್ತಾರೆ. ಪರ್ವತದ ಸುತ್ತ ಪ್ರದಕ್ಷಿಣೆ ಹಾಕೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತಂತೆ. ಈ ಅಮೂಲ್ಯ ಹಿಮಪರ್ವತ ಪ್ರಪಂಚದ ಆಧ್ಯಾತ್ಮಿಕ ಹೃದಯ. ಪುರಾಣಗಳಲ್ಲಿ, ದಂತಕಥೆಗಳಲ್ಲಿ ಕೈಲಾಸ ಪರ್ವತದ ಉಲ್ಲೇಖ ಇದೆ. ಮಹಾಭಾರತ, ರಾಮಾಯಣಕ್ಕೂ ಕೂಡ ಈ ಪರ್ವತ ಸಂಬಂಧಿಸಿದೆ. ರಾವಣಾಸುರ ಈ ಪರ್ವತನ ಮೇಲೆತ್ತಿದ್ದಂತೆ, ಧರ್ಮರಾಯ ಈ ಪರ್ವತನ ಹತ್ತಿದ್ದಂತೆ ಅಂತ ನಂಬಲಾಗಿದೆ. ಇದನ್ನು 9 ಅಂತಸ್ತಿನ ಸ್ವಸ್ತಿಕ್ ಪರ್ವತ ಅಂತಾರೆ. ಕಪ್ಪು ಬಂಡೆಯಿಂದ ರೂಪುಗೊಂಡಿರುವಂತಹ ಪರ್ವತ ಪಿರಮಿಡ್ ಆಕಾರದಲ್ಲಿದೆ. ಮಾನಸ ಸರೋವರ ಹಾಗೂ ರಾಕ್ಷಸ್ಥಾಲ್ ಸರೋವರಗಳು ಇಲ್ಲೇ ಇವೆ. ಕೈಲಾಸ ಪರ್ವತ ಹತ್ತಲು ಸಾಧ್ಯ ಇಲ್ಲ. ಇಲ್ಲಿ ಸಮಯದ ವೇಗ ತೀವ್ರವಾಗಿದೆ ಅಂತೆ. ಬೇಗ ವಯಸ್ಸಾಗುತ್ತೆ. ಈ ಪರ್ವತದ ಹತ್ತಿರ ಓಂ ಹಾಗೂ ಡಮರು ಶಬ್ದ ಕೇಳಿಸ್ತಾ ಇರುತ್ತಂತೆ. ಈ ಪರ್ವತದಲ್ಲಿ ಹಿಮ ಎಂದೂ ಕರಗೋದಿಲ್ಲ. ಇದನ್ನು ಸೆಂಟರ್ ಆಫ್ ಅರ್ತ್ ಅಂತಾರೆ. ಇಲ್ಲಿ ಆಕಾಶ ಹಾಗೂ ಭೂಮಿಯ ಮಿಲನ ಆಗುತ್ತೆ ಅಂತಾರೆ. ಈ ಪರ್ವತದ ಸುತ್ತಮುತ್ತ ಗುರುತ್ವಾಕರ್ಷಣ ಬಲ ಬದಲಾಗ್ತಾ ಇರುತ್ತಂತೆ. ದಂತಕಥೆಗಳ ಪ್ರಕಾರ ಕೈಲಾಸದ ಕೆಳಗೆ ಶಂಬಾಲ ಹಾಗೂ ಅಗರ್ತ ಅನ್ನುವಂತಹ ಭೂಗತ ನಗರಗಳಿವೆ ಅಂತೆ. ಪರ್ವತದ ಮೇಲೆ ಶಿವನ ಮುಖ, ಜಡೆ, ತ್ರಿಪುಂಡ ಇವನ್ನೆಲ್ಲನೂ ಕಾಣ್ಬೋದು.